ದೇವ್ರು ಯಾವಾಗ್ಲೂ ಬರಲ್ಲ. ಒಳ್ಳೆದ್ರ ಮೇಲೆ ಕೆಟ್ಟದ್ದು ಆವಿಯಾದಾಗ ಅವನು ಅವತಾರ ಎತ್ತುತ್ತಾನೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಾಸನದೊಡ್ಡಿ ಗ್ರಾಮದಲ್ಲಿ ಜನಿಸಿದ ಜಿ ನಾರಾಯಣಕುಮಾರ್ ಅವರ ಬದುಕಿನ ಚಿತ್ರ ಇಂದಿನ ಯುವ ಜನಾಂಗದವರಿಗೆ ಆದರ್ಶವೆನ್ನಲು ಅಡ್ಡಿಯಲ್ಲ. ಗ್ರಾಮೀಣ ಪರಿಸರದ ಒಕ್ಕಲುತನದೊಂದಿಗೆ ಪ್ರೌಢಶಾಲೆ ಮುಗಿಸಿ ಬೆಂಗಳೂರಿಗೆ ಬಂದ ನಂತರದ ಕಾಲಚಕ್ರ ಚಿತ್ರ ನಿಜಕ್ಕೂ ಅವರ ಒಂದು ಪವಾಡವೆನಿಸುತ್ತದೆ. ತನ್ನಿಬ್ಬರು ಸೋದರರ ವಿವಾಹ ನಂತರ ತನ್ನ ಹಿರಿಯ ಸೋದರಿ ಹಾಗೂ ತಾಯಿಯವರೊಂದಿಗೆ ಬೆಂಗಳೂರಿನಲ್ಲಿ ವಾಸ್ತವ್ಯ. ತಾತ್ಕಾಲಕ್ಕೆ ಸಣ್ಣ ಪುಟ್ಟ ಉದ್ಯೋಗಗಳಿಂದ ಜೀವನ ನಿರ್ವಹಣೆಗೈಯುತ್ತಾ ಅಂತಿಮವಾಗಿ ಟಿಸಿಎಂ ರಾಯನ್ ರಸ್ತೆಯ ಸಮೀಪವಿರುವ ಬಿನ್ನಿ ಲಿಮಿಟೆಡ್ನ ಉದ್ಯೋಗಿಯಾದರು. ಈ ಸಂದರ್ಭದಲ್ಲೇ ಅಂದಿನ ಕನ್ನಡ ಚಳವಳಿಯ ನೇತಾರರಾಗಿದ್ದ ಆನಕ್ರಿ ಮತ್ತು ಮಾ ರಾಮಮೂರ್ತಿಯವರ ಕನ್ನಡ ಪರ ಚಟುವಟಿಕೆಗಳಲ್ಲಿ ಭಾಗಿ ಉದ್ಯೋಗ ಮಾಡುತ್ತಿದ್ದ ಕಂಪನಿಯಲ್ಲಿ ಕನ್ನಡೇತರ ಸಹೋದ್ಯೋಗಿಗಳಿಂದಿಡು ಆಡಳಿತ ವರ್ಗದ ಅಖಂಡ ಕರ್ನಾಟಕದಲ್ಲಿ ಹಿಂದಿನ ಮೈಸೂರು ಕನ್ನಡಿಗರನ್ನ ಬಡಿದೆಬ್ಬಿಸಿ ಚಳವಳಿಗೆ ನಾಂದಿ ಹಾಡಿದ ಕೀರ್ತಿಶೇಷರಾದ ಆನಕ್ರಿ ಹಾಗೂ ರಾಮಮೂರ್ತಿಗಳ ಒಡನಾಟ ಅವರ ವ್ಯವಸ್ಥಿತವಾದ ರೀತಿಯಲ್ಲಿ ನಾಯಕನನ್ನಾಗಿ ರೂಪಿಸಲು ಅನುವಾಯಿತು. ಆ ದಿನಗಳಲ್ಲಿ ತನಗಿಂತ ಹಿರಿಯರಾದ ವಾಟಾಳ್ ನಾಗರಾಜ್ ಅವರ ಸಕಾಲಿಕ ಸಹಕಾರವೂ ಲಭ್ಯವಾಯಿತು. ಜೀನಾಕು ವಾಸವಿದ್ದ ಪ್ರದೇಶ ಅರಳೆಪೇಟೆಯಾಗಿದ್ದು, ಆ ಪ್ರದೇಶ ಕನ್ನಡ ಯುವಕರನ್ನ ಕಲೆ ಹಾಕಿ ಬಿನ್ನಿ ಮಿಲ್ ರಸ್ತೆ ಹಾಗೂ ಅರಳೆಪೇಟೆ ಕೂಡು ರಸ್ತೆಯ ಮೂಲೆಯಲ್ಲಿದ್ದ ಉಮಾಶಂಕರ್ ಕಾಫಿ ವರ್ಕ್ಸ್ ಮಹಡಿಯಲ್ಲಿನ ಪುಟ್ಟ ಕೊಠಡಿಯಲ್ಲಿ ನಾಡು ನುಡಿ ಕುರಿದಂತೆ ಆರ ಕಾಳಜಿ ಇದ್ದಂತಹ ಪ್ರಾಮಾಣಿಕ ಯುವ ಸದಸ್ಯರನ್ನೊಳಗೊಂಡ ಮಾದರಿಯ ಸಂಘಟನೆ ಪ್ರಾರಂಭವಾಯಿತು. ಅದುವೇ ಕರ್ನಾಟಕ ಮಿತ್ರ ಮಂಡಳಿ. ಅದರ ಸ್ಥಾಪನೆಗೆ ಜೀನಾಕು ಕಾರಣಕರ್ತರಾದರು. ಕರ್ನಾಟಕ ಮಿತ್ರ ಮಂಡಳಿ ಮುಖೇನ ಬೆಂಗಳೂರು ನಗರದ ಇತರೆ ಕನ್ನಡ ಪರ ಸಂಘಟನೆಗಳ ಸಂಪರ್ಕವಿರಿಸಿಕೊಂಡು ಉತ್ಸಾಹಿ ಯುವಕರಿಗೆ ನಾಡು ನುಡಿ ಪರವಾದ ಕನ್ನಡ ಚಳವಳಿ ಹಾಗೂ ಅದರ ಮೂಲ ಉದ್ದೇಶಗಳನ್ನು ಪರಿಚಯಿಸಲಾಗುತ್ತದೆ. ನಗರದ ಇತರೆ ಕನ್ನಡ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಲು ತನ್ನ ಮಿತಿಯೊಳಗೆ ಮಿತ್ರ ಮಂಡಳಿ ಸಹಕರಿಸುತ್ತಿತ್ತು. ಕರ್ನಾಟಕ ಮಿತ್ರ ಮಂಡಳಿ ವಾರ್ಷಿಕವಾಗಿ ಬರುವ ರಾಷ್ಟ್ರೀಯ ಹಬ್ಬ ಹರಿದಿನಗಳನ್ನು ಆಚರಿಸ್ತಾ ಇತ್ತಾದರೂ ಕನ್ನಡ ರಾಜ್ಯೋತ್ಸವವನ್ನ ಮಿಕ್ಕೆಲ್ಲ ಹಬ್ಬಗಳಿಂತಲೂ ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಾ ಇತ್ತು. ಮಿತ್ರ ಮಂಡಳಿಯ ಕಾರ್ಯಕರ್ತರು ನಾಡಿನ ಸರ್ವಾಂಗೀಣ ಪ್ರಗತಿಯ ಬಗ್ಗೆ ಜಾಗರೂಕರಾಗಿರಲು ರಾಜ್ಯ ಹಾಗೂ ಭಾಷೆ ಕುರಿತಂತೆ ಬರುವ ಸಮಸ್ಯೆಗಳಿಗೆ ಅದರ ಪರಿಹಾರಕ್ಕಾಗಿ ಸರ್ಕಾರದ ಗಮನ ಸೆಳೆಯಲು ವಿವಿಧ ರೀತಿಯ ಪ್ರತಿಭಟನೆಗಳು ಹೇಗಿರಬೇಕು ಎಂಬುದನ್ನು ಚೆನ್ನಾಗಿ ಇಲ್ಲಿ ಕಲಿತಾ ಇದ್ರು. ಅಂದು ಕಾರ್ಯಕರ್ತರಾಗ್ಲಿ ಮುಂಚೂಣಿಯಲ್ಲಿರುವ ಮುಂದಾಳುಗಳಾಗ್ಲಿ ತನ್ನ ಜನ, ಭಾಷೆ, ರಾಜ್ಯದ ಬಗೆಗೆ ಸ್ಫಟಿಕದಷ್ಟು ಸ್ಪಷ್ಟವಾಗಿ ಹಾಗೂ ಯಾವ ರೀತಿಯ ಪ್ರಲೋಭನೆಗಳಿಗೂ ಒಳಗಾಗದ ನಾಡಪ್ರೇಮಿಗಳಾಗಿದ್ರು ಎಂಬುದು ಬಹಳ ಮುಖ್ಯ. ಮಿತ್ರ ಮಂಡಳಿಯಲ್ಲಿ ಪ್ರತಿ ವಾರ ಸಾಹಿತಿ, ಕಲಾವಿದರು ಹಾಗೂ ಅತ್ಯಂತ ಹಿರಿಯ ಅಂದ್ರೆ ಆ ಸಂದರ್ಭದಲ್ಲಿ ಲಭ್ಯ ಇತಿಹಾಸಕಾರರು ಮತ್ತು ಕರ್ನಾಟಕದ ಏಕೀಕರಣ ಚಳವಳಿಯಲ್ಲಿ ಭಾಗವಹಿಸಿದ್ದವರನ್ನು ಆಹ್ವಾನಿಸಿ ಅವರಿಂದ ಕನ್ನಡಿಗರನ್ನ ಸಂರಕ್ಷಿಸಲು ಕೈಗೊಳ್ಳಬೇಕಾದ ಕಾರ್ಯಕ್ರಮಗಳ ಬಗೆಗೆ ಜಾಗೃತಿ ಉಪನ್ಯಾಸವನ್ನ ಏರ್ಪಡಿಸಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿದ್ದ ಕನ್ನಡ ಚಳವಳಿ ನೇತಾರರಾಗಿದ್ದ ಆನಾಕ್ರು, ಮಾ ರಾಮಮೂರ್ತಿಗಳು ಸಹ ಮಿತ್ರ ಮಂಡಳಿಗೆ ಆಗಾಗ ಭೇಟಿ ನೀಡುತ್ತಿದ್ದ ನಿಮಿತ್ತ ಸಂಘಟನೆಯ ಪ್ರತಿ ಸದಸ್ಯರು ಆ ಮುಂದಾಳುಗಳಂತೆ ತಾವೂ ಸಹ ಆಗಬೇಕೆಂಬ ಉತ್ಕಟ ಅಭಿಲಾಷೆಯಿಂದ ಆದರ್ಶ ಕನ್ನಡ ಕಟ್ಟಾಳುವಾಗಿ ರೂಪುಗೊಳ್ಳುತ್ತಾ ಇದ್ರು. ಮಿತ್ರ ಮಂಡಳಿಗೆ ಅವಕಾಶ ದೊರೆತ ಹಾಗೆ ಬೇರೆ ಬೇರೆ ಕನ್ನಡ ಸಂಘಟನೆಗಳ ಅನುಭವಿ ಮುಖಂಡರು ಬರ್ತಿದ್ರು. ಅವರು ತಮ್ಮ ಸಂಘಟನಾ ಸಾಮಾನ್ಯ ಕಾರ್ಯಕರ್ತರಿಗೆ ಸಭೆ ಸಮಾರಂಭಗಳನ್ನು ನಡೆಸುವ ಬಗೆಗೆ ಪಾಠ ಪ್ರವಚನಗಳ ರೀತಿಯಲ್ಲಿ ಹೇಳ್ತಾ ಕನ್ನಡ ಪರ ಸಂಘಟನೆಗಳು ಪರಸ್ಪರ ಹೀಗೆ ಸಹಕರಿಸುವತ್ತ ಕಾರ್ಯಕ್ರಮಗಳು ಎಚ್ಚರಿಸುತ್ತಿದ್ದುದು ಮರೆಯಲಾಗದ ಸಂಗತಿ. ಮೇಲಿನ ಕಾರಣಗಳಿಂದಾಗಿ ಮಿತ್ರ ಮಂಡಳಿಯ ಬಹುತೇಕ ಸದಸ್ಯರಿಗೆ ಕರ್ನಾಟಕ ರಾಜ್ಯ, ಏಕೀಕರಣ, ಇತಿಹಾಸ, ಕನ್ನಡದ ರಾಜರು, ವೀರವನಿತೆಯರು, ವಿಜಯ ವಿದ್ಯಾರಣ್ಯ, ಪಕ್ಕಬುಕ್ಕ ಮುಂತಾದ ವ್ಯಕ್ತಿ ಮತ್ತು ವಿಚಾರಗಳನ್ನ ಹೆಚ್ಚೆಚ್ಚು ತಿಳಿಯಲು ಸಕಾರಾತ್ಮಕ ಪ್ರಚೋದನೆಯಾಗ್ತಿತ್ತು. ಅಂತೆಯೇ ಕನ್ನಡದ ಆದರ್ಶ ಸೇನಾನಿಯಾಗಲು ಉತ್ತಮ ತರಬೇತಿ ದೊರಕ್ತಾ ಇತ್ತು. ಉಪನ್ಯಾಸಕ್ಕೆ ಸಂಬಂಧಿಸಿದಂತೆ ಕೀರ್ತಿಶೇಷ ವಿದ್ವಾಂಸ ಕರ್ಲಮಂಗಲಂ ಶ್ರೀಕಂಠಯ್ಯ ಅವರು ಮಿತ್ರ ಮಂಡಳಿಯಲ್ಲಿಗೆ ಆಗಮಿಸಿ ಜೈನ ಕವಿ ಕುಮದಂದ ವಿರಚಿತ ಕಾವ್ಯ ಚಮತ್ಕಾರ, ಸಿರಿಭೂ ವಲಯ ಹಾಗೂ ಚಕ್ರದಲ್ಲಿನ ವೈಶಿಷ್ಟ್ಯಗಳನ್ನು ವಿವರಿಸುತ್ತಿದ್ದನ್ನು ನೆನಪಿಸಿಕೊಂಡ್ರ ಇಂದಿಗೂ ಅತ್ಯಾಶ್ಚರ್ಯವೆನಿಸುತ್ತದೆ. ಇಂದಿನ ಕಾವ್ಯಗಳನ್ನು ಕನ್ನಡ ಭಾಷೆಯ ಸ್ಥಾನ ಹೇಗಿತ್ತು ಎಂಬುದು ಪ್ರಧಾನ ವಿಚಾರವಾಗಿತ್ತು. ಈ ಎಲ್ಲಾ ಚಟುವಟಿಕೆಗಳ ರೂವಾರಿಯಾಗಿ ಜಿ ನಾರಾಯಣಕುಮಾರ್ ಕಾರ್ಯನಿರ್ವಹಿಸ್ತಾ ಇದ್ರು. ಕನ್ನಡಿಗ ಕರ್ನಾಟಕದ ಸಮಗ್ರಾಭಿವೃದ್ಧಿಯ ನೆಲೆಯಲ್ಲಿ ಅವರು ಮಾಡುತ್ತಿದ್ದ ಕಾರ್ಯಕ್ರಮಗಳು ಇತರೆ ಕನ್ನಡ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿತ್ತೆಂದ್ರೆ ಉತ್ತರ ಚಳವಳಿ ಮುಖೇನ ಕೈಗೊಳ್ಳುತ್ತಿದ್ದ ಅವರ ಯೋಜನೆಗಳು ಮಹತ್ತರ ನಿರ್ಧಾರವೆನಿಸ್ತಾ ಇದ್ವು. ಕನ್ನಡ ಕಾರ್ಯದಲ್ಲಿ ಮಹತ್ವಾಕಾಂಕ್ಷಿಯಾಗಿದ್ದ ಜೀನಾಕು ಅದಿಲ್ಲದಿದ್ರೆ ತಮ್ಮ ಬದುಕಿನಲ್ಲಿ ಕನ್ನಡ ಚಳವಳಿ ಮುಖೇನ ಬೆಂಗಳೂರು ನಗರಸಭೆಗೆ ಚುನಾವಣೆಗೆ ಇಳಿದ ಜೀನಾಕು ಪರಾಜಿತರಾಗಿ ಮತ್ತೊಂದು ಅವಧಿಯಲ್ಲಿ ಆಯ್ಕೆಯಾದರು. ಆಗ ನಗರದ ವಿವಿಧ ಪ್ರದೇಶಗಳಿಂದ ವಾಟಾಳ್ ನಾಗರಾಜರು ಸೇರಿದಂತೆ ಬೆಂಗಳೂರು ನಗರಸಭೆಯಲ್ಲಿ ಕನ್ನಡ ಚಳವಳಿಗಾರರೆನಿಸಿಕೊಂಡ 8 ಮಂದಿ ಆಯ್ಕೆಯಾಗಿ ಏಕವಾಗಿ ಪಾತ್ರವಹಿಸುವ ಕೀಳರಿಮೆ, ಅಹಂಕಾರ, ವಿನಯ ಮೊದಲಾದವು ಸಂಕೀರ್ಣ ಸ್ವರೂಪದಲ್ಲಿದ್ದರೂ ಅವರ ವ್ಯಕ್ತಿತ್ವದ ಶೋಭೆಯು ವಿನಯದಿಂದ ಇಮ್ಮಡಿಯಾಗಿತ್ತು. ನಗರಸಭೆ ಸದಸ್ಯರಾದ ಬಳಿಕ ಅವರ ಕಾರ್ಯಕ್ಷೇತ್ರ ನಗರದ ಅನೇಕ ಬಡಾವಣೆಗಳಿಗೆ ವ್ಯಾಪ್ತಿಸುತ್ತು ಕಾರ್ಯಕರ್ತರ ಸಂಖ್ಯೆಗೆ ಇರಕವಾಗಿ ಏರ್ತಲೇ ಇತ್ತು. ಕನ್ನಡ ಚಳವಳಿ ಈ ಕಾರ್ಯಕರ್ತರು ಕಾಯ, ವಾಚ, ಮನಸ ದುಡಿತಾ ಇದ್ರು. ಆ ಯುವ ಕಾರ್ಯಕರ್ತರು ತನ್ನ ಒಡಹುಟ್ಟಿದಂತೆ ನೋಡ್ಕೊಳ್ತಿದ್ದುದನ್ನ ನೋಡ್ತಿದ್ದ ನನಗೆ ಇಂದಿಗೂ ಅದೊಂದು ಆಶ್ಚರ್ಯ ಹಾಗೂ ವಿಸ್ಮಯದಂತೆ ಕಾಣ್ತದೆ. ಯಾವ ಕಾರ್ಯಕ್ರಮ ಅವರೆಂದು ಹಗುರಾಗಿ ಕಾಣ್ತಿರ್ಲಿಲ್ಲ. ಕಾರ್ಯಕರ್ತರ ಸುಖ ದುಃಖಗಳಲ್ಲಿ ತಾವು ಪೂರ್ಣ ಪ್ರಮಾಣದಲ್ಲಿ ಭಾಗಿಯಾಗಿ ಸೂಕ್ತವಾದ ಸಹಕಾರ ನೀಡುತ್ತಿದ್ದರು. ಕನ್ನಡದ
ಸೇನಾನಿ ಮಹಾರಾಮಮೂರ್ತಿಯವರ ತಮ್ಮ ಪುತ್ರರೊಂದಿಗೆ ಅಕಾಲಿಕ ಮರಣವ ಇಡೀ ನಾಡಿಗೆ ದುಃಖ ತಂದಿತ್ತು. ನಂತರ ಅವರ ಪತ್ನಿ ಕಮಲಮ್ಮ ಅವರಿಗೆ ಜೀವನ ಸಾಗಿಸಲು ಮಾಸಿಕವಾಗಿ ನಗರಸಭೆ ಹಾಗೂ ಸರ್ಕಾರದಿಂದ ಹಣವನ್ನ ಕೊಡಿಸಲು ಪ್ರಯತ್ನಿಸಿದ ಜೀವಾಕು ಭಾಗಶಃ ಯಶಸ್ವಿಯಾದರು. ತಮ್ಮ ಸಹಜವಾದ ನಾಡುನ ನುಡಿಯ ಹಾಗೂ ಕಾರ್ಯಕರ್ತರ ಪ್ರೀತಿಯಿಂದಾಗಿ ರಾಜ್ಯ ಮಟ್ಟದ ಅಖಿಲ ಕರ್ನಾಟಕ ಕನ್ನಡ ಚಳುವಳಿ ಕೇಂದ್ರ ಸಮಿತಿಯನ್ನ ಸ್ಥಾಪಿಸಿ ಆ ಮುಖೇನ ಕನ್ನಡ ಕನ್ನಡಿಗ ಕರ್ನಾಟಕಕ್ಕೆ ಉತ್ತಮ ಭವಿಷ್ಯದ ನಿರೀಕ್ಷೆಯಲ್ಲಿ ತನ್ನ ಮಿತಿಯೊಳಗೆ ಸಂಘಟನೆಯನ್ನ ಬಲಗೊಳಿಸತೊಡಗಿದ್ರು. ಈ ಸಂಘಟನೆ ನೇತೃತ್ವದಲ್ಲಿ ಬೆಂಗಳೂರು ನಗರ ಹಾಗೂ ರಾಜ್ಯದಾದ್ಯಂತ ಸಂದರ್ಭೋಚಿತ ಹೋರಾಟಗಳನ್ನ ನಡೆಸಿದ್ದು ಇಂದಿಗೂ ಸ್ಮರಣೀಯ. ರಾಮಕೃಷ್ಣ ಹೆಗಡೆಯವರು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದ 2 ಅವಧಿಗಳಲ್ಲಿ ಜೀನಾಕು ಬೆನ್ನಿಪೇಟೆಯಿಂದ ಶಾಸನಸಭೆಗೆ ಆಯ್ಕೆಯಾಗಿ ಸರ್ಕಾರವೇ ರಚಿಸಿದಂತಹ ಡಾಕ್ಟರ್ ಸರೋಜಿನಿ ಮಹಿಷಿ ಸಮಿತಿಯಲ್ಲಿ ಸದಸ್ಯರಾಗಿ ರಾಜ್ಯದಲ್ಲಿ ಉದ್ಯೋಗ ನೇಮಕಾತಿಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ವಿಚಾರವಾಗಿ ರಾಜ್ಯದ 4 ಮೂಲೆಗಳಲ್ಲಿಯೂ ಸುತ್ತಾಡಿ ಅಂಕಿಅಂಶಗಳನ್ನು ಸಂಗ್ರಹಿಸಿ ಅಂತಿಮವಾಗಿ ಸೂಕ್ತ ಸೂತ್ರಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದ ವಿಚಾರ ಈಗ ನೆನಪು ಮಾತ್ರ. ಶಾಸಕ ಸ್ಥಾನವನ್ನ ಬಳಸಿಕೊಂಡೇ ಕನ್ನಡಿಗರ ವಿರುದ್ಧ ರಾಜ್ಯದ ವಿವಿಧೆಡೆಗಳಲ್ಲಿ ನಡೆಯುವ ಅಕ್ರಮ, ಅನಾಚಾರ, ಅವ್ಯವಸ್ಥೆಗಳ ವಿರುದ್ಧ ಸೂಕ್ತವಾಗಿ ಹೋರಾಟ ಮಾಡುತ್ತಿದ್ರು. ನಿರೀಕ್ಷಿತ ಪ್ರಮಾಣದಲ್ಲಿ ತಾನು ಸಾಕಷ್ಟು ಕೆಲಸಗಳನ್ನ ಮಾಡಲಾಗಲಿಲ್ಲ ಎಂಬ ಕೊರಗು ಅವರಲ್ಲಿ ಕಾಡ್ತಿತ್ತು. ಶಾಸಕರಾಗಿದ್ರೂ ಸಹ ರಾಜಕೀಯದ ಚದುರಂಗದಾಟದಿಂದ ಧನ ಹಾಗೂ ಋಣಾತ್ಮಕ ಫಲಗಳಿಗೆ ತಾವು ಹೊಣೆಗಾರರಾಗಬೇಕಿತ್ತು. ಇದರೊಡನೆ ಸರ್ಕಾರದಲ್ಲಿ ಜೀನಾಕು ಅಧಿಕಾರ ಚಲಾಯಿಸುತ್ತಿದ್ದ ಸಂದರ್ಭದಲ್ಲಿ ಭಟ್ಟಂಗಿಗಳ ಸ್ವಾರ್ಥ ಸಾಧಕರ ಹಿಂಡು ಇರ್ತಿತ್ತು. ಅವರ ಅಬ್ಬರದ ಜಯಘೋಷಗಳ ನಡುವೆ ಶಾಸಕರಿಗೆ ಜನಸಾಮಾನ್ಯರ ಸಂಪರ್ಕ ಕ್ರಮೇಣ ಕ್ಷೀಣಿಸಿತು. ಲೋಕವೆಲ್ಲ ತಮ್ಮದೇ ಎಂಬ ಭ್ರಮೆಗೆ ಒಳಗಾದ್ರು. ಇದು 100ಕ್ಕೆ 100ರಷ್ಟು ಸತ್ಯವಾದ್ರು ಜೀನಾಕು. ರಾಜಕೀಯ ಗೊಂದಲಗಳ ನಡುವೆಯೂ ಜೀನಾಕು ಮುಖ್ಯವಾಗಿ ಮನುಷ್ಯನನ್ನಾಗಿ ಕಾಣುವ ಮನೋಭಾವದವರಾಗಿದ್ದರು. ಸದಾ ಕಾರ್ಯಕರ್ತರೊಂದಿಗೆ ಇರ್ತಿದ್ದು ಊಟ ಉಪಚಾರಗಳ ವಿಚಾರದಲ್ಲಂತೂ ಮಾದರಿ ನಾಯಕರೆನಿಸಿಕೊಂಡಿದ್ರು. ಬಡತನ ಭಾಷಿಗನನ್ನ ನೋಡಬಾರದೆಂದು ಅರಿತಿದ್ದ. ಬಡವರ, ದೀನರ, ದಲಿತರ, ನಿರಾಶ್ರಿತರ, ಕೂಲಿಕಾರ, ಕಾರ್ಮಿಕರ ಧ್ವನಿಯಾಗಿದ್ದು ತಮ್ಮ ಇತಿಮಿತಿಯಲ್ಲಿ ಸಹಕಾರ ನೀಡ್ತಾ ಇದ್ರು. ಇದಕ್ಕೊಂದು ಉತ್ತಮ ಉದಾಹರಣೆ ಅಂದ್ರೆ ರಾಮಕೃಷ್ಣ ಹೆಗಡೆಯವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಹಾಗೂ ಜೀನಾಕು ಶಾಸಕರಾಗಿದ್ದ ಅವಧಿ. ಬೆಂಗಳೂರು ನಗರದ ಲಾಲ್ಬಾಗಿನಲ್ಲಿ ಅತ್ಯಾಚಾರಕ್ಕೊಳಪಟ್ಟ ಅಸಹಾಯಕ ಮಹಿಳೆಯೊಬ್ಬರಿಗೆ ರಾಜಧಾನಿಯಲ್ಲೇ ರಕ್ಷಣೆ ದೊರಕಲಿಲ್ಲವೆಂದು ಸದನದ ಗಮನ ಹರಿಸುವ ಸಲುವಾಗಿ ಆಕೆಯನ್ನು ಭೌತಿಕವಾಗಿ ಸದನಕ್ಕೆ ಕರೆದುಕೊಂಡು ಹೋದ ಪ್ರಕರಣ ಜೀನಾಕು ಅವರ ಮಾನವೀಯತೆಯನ್ನ ಎತ್ತಿ ತೋರುತ್ತದೆ. ಇದಕ್ಕೆ ಹೊರಗಿನ ಯಾರನ್ನೂ ಕರೆತರಬಾರದೆಂಬುದು ಗೊತ್ತಿದ್ರೂ ಸಹ ಅಸಹಾಯಕ ಮಹಿಳೆಯ ನೋವು ಅವರಿಗೆ ಮುಖ್ಯವಾಗಿತ್ತು. ಅಸಹಾಯಕರ ಬಗ್ಗೆ ತಾಳುತ್ತಿದ್ದ ನಿಲುವಿನ ಒಂದು ಉದಾಹರಣೆ ಅಷ್ಟೇ. ಕನ್ನಡಿಗರು ವಿದ್ಯಾವಂತರಾಗಿ ಕೀರ್ತಿವಂತರಾಗಿ ಬಾಳಬೇಕೆಂಬುದು ಅವರ ಅನಿಸಿಕೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ತಾವೇ ಸ್ವತಃ ಮುಂದಾಗಿ ರಾಜ್ಯ ಸರ್ಕಾರದಲ್ಲಿ ನೋಂದಾಯಿಸಿ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಕನ್ನಡ ಮಾಧ್ಯಮದ ಶಿಶುವಿಹಾರ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳನ್ನು ಪ್ರಾರಂಭಿಸಿದರು. ಬಡವರಿಗಾಗಿ ಸ್ಥಾಪಿಸುತ್ತಿದ್ದ ಈ ಶಿಕ್ಷಣ ಸಂಸ್ಥೆ ಅವರ ಬಯಕೆಗಳಲ್ಲಿ ಇದು ಒಂದಾಗಿತ್ತು. ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಸುಭಾಷಿತದ ಸಾಲೊಂದನ್ನ ಆಗಾಗ ಅವರಿಂದ ಕೇಳಿ ಬರ್ತಿದ್ದೇನೆಂದ್ರೆ, ಅನ್ನದಾನ ಶ್ರೇಷ್ಠವಾದುದು, ಆದರೆ ಅದಕ್ಕಿಂತಲೂ ಶ್ರೇಷ್ಠವಾದುದು ವಿದ್ಯಾದಾನ. ಅನ್ನದಿಂದ ಉಂಟಾಗುವ ತೃಪ್ತಿ ಕ್ಷಣಿಕ, ವಿದ್ಯೆಯಿಂದ ಲಭಿಸುವ ತೃಪ್ತಿ ಮಾತ್ರ ಶಾಶ್ವತ. 1984-85 ಅವಧಿಯಲ್ಲಿ ನನ್ನಂಥ ಸಾಹಿತ್ಯಾಸಕ್ತ ಕಾರ್ಮಿಕನನ್ನ ಕನ್ನಡ ಸಾರಸ್ವತ ದೇಗುಲವಾದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬೆಂಗಳೂರು ಪ್ರತಿನಿಧಿಯಾಗಿ ಆಯ್ಕೆಯಾಗಲು ಜೀನಾಕು ಪ್ರಾಮಾಣಿಕವಾಗಿ ಬೆಂಬಲಿಸಿದ್ದನ್ನ ಆಜೀವ ಪರ್ಯಂತ ನಾನು ಮರೆಯಲಾರೆ. ಸೆಪ್ಟೆಂಬರ್ 18, 2005 ನಮ್ಮೆಲ್ಲರನ್ನೂ ಶಾಶ್ವತವಾಗಿ ಅಗಲಿದ ಧೀಮಂತ ಕನ್ನಡ ಸೇನಾನಿಗೆ ನನ್ನದೊಂದು ಪುಟ್ಟ ನುಡಿ ನಮನ.